ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ರೀ ಜಾರ್ಖಂಡದಲ್ಲಿ ಏನಾಗಿದೆ ಅಂತ. ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಯಲ್ಲಿ ಆಲ್ರೆಡಿ ಇರುವಂಥವನು 12 ಎಕ್ಸಾಮಿನೇಷನ್ಗಳನ್ನು ಯಾಕೆ ಪಾಸ್ ಮಾಡ್ದ, ಅದು ಮತ್ತೆ ರ್ಯಾಂಕ್ನಲ್ಲಿ. ಇಷ್ಟೇ ತೋರಿಸ್ಲಿಕ್ಕೆ, ಕಸ್ಟಮರ್ಸ್ ಬರ್ತಾರಲ್ಲ ಅವರಿಗೆ ತೋರಿಸ್ಲಿಕ್ಕೆ, ನೋಡಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಾನು ನಿಮ್ಮನ್ನು ಪಾಸ್ ಮಾಡಿಸ್ಬಲ್ಲೆ ಅಂತ ತೋರಿಸ್ಲಿಕ್ಕೆ ನೋಡಿ ಇದು ಮಾಡಿರೋದು. ಎಂತೆಂಥ ಜನ ಇರ್ತಾರೆ ರೀ. ಈ ಆಂದೋಲನ ಏನು ನಡೀತಾ ಇದೆ ಇದರ ಹಿಂದ್ಗಡೆದು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ರೆ ನಮಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಕೆಲವು ದಿನಗಳ ಹಿಂದೆ ಜಂಜಿಯ ಹೆಸರಿನಲ್ಲಿ ಕಾಕ್ರೋಚ್ ಪಾರ್ಟಿಯ ಒಂದು ದೊಡ್ಡ ವಿರೋಧ ಪ್ರದರ್ಶನ ನಡೆದಿತ್ತು. ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಅದರಲ್ಲಿ ಸುಮಾರು 150 ಜನ ಪೊಲೀಸರ ತಲೆಗಳು ಒಡೆದೋದು. ಕೆಲವು ಸ್ಟೂಡೆಂಟ್ಸ್ಗೆ ಕೂಡ ಏಟುಗಳು ಬಿದ್ದಿತ್ತು ಲಾಠಿ ಚಾರ್ಜ್ನಲ್ಲಿ. ಅಲ್ಲಿ ಕುಳಿತಂಥ ಬಹಳಷ್ಟು ಜನ ಕಾಕ್ರೋಚ್ ಪಾರ್ಟಿಯಲ್ಲಿ ಇರ್ತಕ್ಕಂತಹ ಸದಸ್ಯರೇನಿದ್ದಾರೆ ದೊಡ್ಡವರು, ಅವರಲ್ಲಿ ಯಾರು ನೀಟ್ ಪರೀಕ್ಷೆಯನ್ನು ಬರೆದವರಲ್ಲ. ಅಂದರೆ ಬೇರೆಯವರಿಗಾದ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕುಂತವರು ಮಹಾ ತ್ಯಾಗಿಗಳು ಅಲ್ಲಿ ಬಂದು ಕೂತ್ಕೊಂಡಿದ್ರು. ಅವರ ಆಣತಿಯಂತೆಯೇ ಕೊನೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಆಯಿತು. ರಾತ್ರಿ ಎಲ್ಲ ದೊಡ್ಡ ಪಾರ್ಟಿ ಮಾಡಿದರು 5 ಸ್ಟಾರ್ ಹೋಟೆಲಲ್ಲಿ, ಅದೆಲ್ಲ ಬಿಡೋಣ. ಆವಾಗ ಇವರನ್ನು ಕೆಲವು ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳಿದರು. ಹೌದು, ನೀವು ಯಾಕೆ ಈ ನೀಟನ್ನೇ ಆಯ್ಕೆ ಮಾಡಿಕೊಂಡ್ರಿ, ಈಗ ನೀವು ಆಂದೋಲನವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ, ಆವಾಗ ಆ ದೊಡ್ಡ ಕಾಕ್ರೋಚ್ ಹೇಳಿದ್ದೇನೆಂದರೆ, ನಾವು ಯುವಕರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇನ್ನು ಮುಂದೆ ನಾವು ಅವ್ರ ಜೊತೆ ನಿಲ್ತೀವಿ, ನಾವು ಒಂದು ಪ್ರೆಷರ್ ಗ್ರೂಪ್ ಆಗಿ ಕೆಲಸ ಮಾಡ್ತೀವಿ ಅಂತ ಆತನ ಬಾಯಿಂದನೇ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಈಗ ಇನ್ನೊಂದು ಅದೇ ತರಹದ ಒಂದು ಆಂದೋಲನ ನಡೀತಾ ಇದೆ ಜಾರ್ಖಂಡದಲ್ಲಿ. ನೀಟ್ನಲ್ಲಿ ಏನು ನಡೀತೋ ಅದಕ್ಕಿಂತ ಬ್ರಹ್ಮಾಂಡವಾಗಿರ್ತಕ್ಕಂಥದ್ದು ನಡೆದಿದೆ. ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ವಿಷಯಗಳು ಹೊರಗೆ ಬಂದಿದ್ದಾವೆ. ಇಲ್ಲಿ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಸರ್ಕಾರ ಇಮಿಡಿಯೇಟ್ಲಿ ಒಂದು ಆ್ಯಕ್ಷನ್ ತಗೊಳ್ತು, ರದ್ದು ಮಾಡಿಬಿಡ್ತು. ಅದನ್ನು ರದ್ದು ಮಾಡಿ 1 ತಿಂಗಳಲ್ಲೇ ಮತ್ತೆ ಒಂದು ಸಾರಿ ಎಕ್ಸಾಮನ್ನು ತುಂಬ ಚೆನ್ನಾಗಿ 2ನೇ ಸಾರಿ ಕಂಡಕ್ಟ್ ಮಾಡಿದರು. ಅದು ಅಲ್ಲಿಗೆ ಮುಗಿದು ಹೋಗುತ್ತೆ ಅಂತ ನಾವು ಅಂದುಕೊಂಡಿದ್ವಿ. ಆದರೆ ಕಾಕ್ರೋಚ್ಗಳಿಗೆ ಒಂದು ನೆಪ ಬೇಕಿತ್ತು ಫೀಲ್ಡಲ್ಲಿ ಬರಲಿಕ್ಕೆ. ಈಗ ಜಾರ್ಖಂಡದಲ್ಲಿ ಕೂಡ ಅದೇ ಥರದ ಪರಿಸ್ಥಿತಿ ಇದೆ. 12 ದಿವಸ ಆಯಿತು ಇವತ್ತಿಗೆ ಅವರು ಆಂದೋಲನ ಮಾಡ್ತಾ. ಇವಾಗ ಅದರಲ್ಲಿ ಜಂಜಿಗಳಿದ್ದಾರೆ. ಅವರು ಯಾರ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ಯಾಕಂದರೆ ಅಲ್ಲಿ ಇನ್ನೂವರೆಗೂ ಯಾವುದೇ ಒಂದು ರಾಜಕೀಯ ಅಲ್ಲಿ ಎಂಟ್ರಿ ಆಗಿಲ್ಲ, ಬರೀ ಸ್ಟೂಡೆಂಟ್ಸೇ ಇದ್ದಾರೆ ಅಲ್ಲಿ. ಏನು ಹಾಗಾದ್ರೆ ಸಮಸ್ಯೆ, ಅಲ್ಲಿಯ ಸಮಸ್ಯೆ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ಎಕ್ಸಾಮುಗಳು, ಸರ್ಕಾರಿ ನೌಕರಿಗಳಿಗಾಗಿ ನಡೆದಿರ್ತಕ್ಕಂತಹ ಎಕ್ಸಾಮ್ಸ್ ಏನು ಈ ಜಾರ್ಖಂಡ್ನಲ್ಲಿ ನಡೆದು, ಅವುಗಳಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದು ಅವ್ಯವಹಾರ ನಡೆದಿದೆ. ಅದಕ್ಕೆ ಮೇಲ್ನೋಟಕ್ಕೆ ಕೆಲವು ಉದಾಹರಣೆಗಳನ್ನು ಅವರು ತೋರಿಸಿ ಈ ಎಕ್ಸಾಮ್ಗಳನ್ನು ಸದ್ಯಕ್ಕೆ ರದ್ದು ಮಾಡ್ರಿ ಅಂತ ಇಷ್ಟೇ ಅವ್ರಿಗೆ ಇರ್ತಕ್ಕಂಥದ್ದು. ದಿಲ್ಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಅಪೋಸಿಷನ್ ಪಾರ್ಟಿಯವರು, ಭಾರತೀಯ ಜನತಾ ಪಾರ್ಟಿ ಮತ್ತು NDAದಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಉಳಿದವರು ಎಲ್ಲರೂ ಬಂದಿದ್ದರು ಡೆಲ್ಲಿಗೆ, ಕಾಕ್ರೋಚ್ಗಳ ಜೊತೆಯಲ್ಲಿ ನಿಂತ್ಕೊಂಡಿದ್ರು. ಇಲ್ಲಿ ಒಬ್ಬರೂ ಬಂದಿಲ್ಲ ನೋಡಿ. ಮತ್ತು ಯಾರ್ದು ಟ್ವೀಟ್ಗಳಿಲ್ಲ, ಯಾರ್ದು ವಿಡಿಯೋ ಮೆಸೇಜಸ್ ಇಲ್ಲ, ಏನೂ ಇಲ್ಲ. ಅರ್ಥ ಮಾಡ್ಕೊಳ್ಬೋದು, ಯಾರಾದರೂ ಅರ್ಥ ಮಾಡ್ಕೋಬೋದು. ಈ ಆಂದೋಲನ ಏನು ನಡೀತಾ ಇದೆ ಇದರ ಹಿಂದ್ಗಡೆದು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ರೆ ನಮಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಮನೋಜ್ ತಿವಾರಿ ಅಂತ ಇದ್ದಾನೆ. ಅವನು ಒಂದು ಕಡೆ ಮನೋಜ್ ತಿವಾರಿ ಅಂತ ಇದ್ದು, ಇನ್ನೊಂದು ಕಡೆ ಅಭಯ್ ತಿವಾರಿ ಅಂಥೇಳಿ TDPL ಅಂತಕ್ಕಂಥ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸರ್ಕಾರಿ ನೌಕರಿಯಲ್ಲಿದ್ದಾನೆ ಇನ್ನೊಂದು ಕಡೆ ಅವನು. ಈ TDPL ಅಂತ ಕಂಪನಿ, ಇದರ ಕೆಲಸ ಏನು ಅಂದರೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುವುದು. ಇದು ಕೆಟ್ಟ ಕಂಪನಿ, ಇದಕ್ಕೆ ಸರಿಯಾಗಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡೋಕ್ಕೆ ಬರಲ್ಲ, ಇದು ಅವ್ಯವಹಾರ ಮಾಡುತ್ತೆ ಅಂತ ಹೇಳಿ 2016ರಲ್ಲೇ ಇದು ಬ್ಲ್ಯಾಕ್ ಲಿಸ್ಟ್ ಆಗಿತ್ತು. ಉತ್ತರ ಪ್ರದೇಶದಲ್ಲಿ 2021ರಲ್ಲಿ ಅಲ್ಲಿ ಇವರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದಾಗ ಅದು ಸರಿ ಇಲ್ಲ ಅಂತ ಹೇಳಿ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. ಮತ್ತೆ ಇದು ಜಾರ್ಖಂಡ್ಗೆ ಬರುತ್ತೆ. ಜಾರ್ಖಂಡ್ನಲ್ಲಿ 2024ರಲ್ಲಿ
ಇದೇ ಸರ್ಕಾರ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡುತ್ತೆ. ಬ್ಲ್ಯಾಕ್ ಲಿಸ್ಟ್ ಮಾಡಿದ ಒಂದೇ ತಿಂಗಳಲ್ಲಿ ಮತ್ತೆ ಇದಕ್ಕೆ ಕಾಂಟ್ರಾಕ್ಟನ್ನು ಕೊಡ್ತಾರೆ, ಮತ್ತೆ ಇದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಜಾರ್ಖಂಡ್ ಸರ್ಕಾರ ತಾನೇ ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಕ್ಕಂತಹ ಒಂದು ಕಂಪನಿಗೆ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ಹೇಗೆ ಕೊಡ್ತು ಅಂತ ಅಲ್ಲಿ ಇದರ ಮಾರ್ಕೆಟಿಂಗ್ ಮ್ಯಾನೇಜರ್ ಏನಿದಾರನ್ನ ಅವನು ಕಥೆ ಕೇಳಿಬಿಟ್ರೆ ನಿಮಗೆ ದಂಗಾಗ್ಬಿಡ್ತೀರಿ. ಮಾರ್ಕೆಟಿಂಗ್ ಮ್ಯಾನೇಜರ್ ಅವನು ಅನ್ನೋದಕ್ಕಿಂತ ಇವನಿಗೆ ಒಬ್ಬ ದಲಾಲ್ ಅಂದರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಇವನು ಕಳೆದ 13 ವರ್ಷದಲ್ಲಿ ಸರ್ಕಾರಿ ನೌಕರಿಗಳಿಗೆ ಕಂಡಕ್ಟ್ ಮಾಡ್ತಕ್ಕಂಥ 12 ಎಕ್ಸಾಮಿನೇಷನ್ನಲ್ಲಿ ಇವನು ಅಪಿಯರ್ ಆಗಿದ್ದಾನೆ. ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಆಮೇಲೆ ಇನ್ನೂ ಒಂದು ವಿಚಿತ್ರ ಅಂದರೆ ಪ್ರತಿಯೊಂದರಲ್ಲಿನೂ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಥವಾ ಥರ್ಡ್ ರ್ಯಾಂಕ್. ಇಷ್ಟೊಂದು ಎಕ್ಸಾಮಿನೇಷನ್ನಲ್ಲಿ ಬರೆದಂತಹ ಅತ್ಯಂತ ಜೀನಿಯಸ್ ಆಗಿರ್ತಕ್ಕಂಥ ವ್ಯಕ್ತಿ ಇವನು ಅಂತ ಅಂದ್ಕೊಳ್ಳೋಣ. ಹಂಗೆ ಅಂದ್ಕೊಂಡಿರ್ಬೇಕು ಇಲ್ಲಿವರೆಗೆ ಎಲ್ಲರೂ. ಆದರೆ ಇವನು ಎಲ್ಲವನ್ನು ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ. ತಾನಲ್ದೇನೆ ತನ್ನ ಮನೆಯಲ್ಲಿ 3 ಜನರಿಗೆ ಸರ್ಕಾರಿ ನೌಕರಿಯನ್ನು ಇದೇ ರೀತಿಯಾಗಿ ಕೊಡಿಸಿದ್ದಾನೆ. ರಾಜ್ಯ ಸ್ತರದಲ್ಲಿ ನಡೀತಕ್ಕಂಥ ಅತ್ಯಂತ ದೊಡ್ಡ ಎಕ್ಸಾಮ್ ಯಾವುದು? ಪಬ್ಲಿಕ್ ಸರ್ವಿಸ್ ಕಮಿಷನ್. ನಮ್ಮಲ್ಲಿ KPSC ಅಂತ ಹೇಳ್ತೀವಿ. ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರಲ್ಲ, ಗ್ರೂಪ್ B ಹುದ್ದೆಗಳು, ಅದಕ್ಕೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಎಂತಹ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅದು. ಇವನ ರೇಟ್ ನೋಡಿ, ಪ್ರಿಲಿಮ್ಸ್ ಪಾಸ್ ಮಾಡೋಕ್ಕೆ 5 ಲಕ್ಷ, ಮೇನ್ಸ್ ಪಾಸ್ ಮಾಡಲಿಕ್ಕೆ 25 ಲಕ್ಷ. ಈ 25 ಲಕ್ಷದಲ್ಲಿ 10 ಲಕ್ಷ ಅಡ್ವಾನ್ಸು, ಆಮೇಲೆ ಉಳಿದದ್ದು ಆ ಎಕ್ಸಾಮ್ ಪಾಸ್ ಆಗಿದೆ ಅಂತ ಬಂದ ಮೇಲೆ 10 ಲಕ್ಷ ತೊಗೊಂಡು ಆದಮೇಲೆ ಜೊತೆಗೆ ಅವರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಮ್ಮ ಹತ್ರ ಇಟ್ಕೊಳ್ತಾ ಇದ್ರು. ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಒಂದು ಕಂಪನಿ, ಬ್ಲ್ಯಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪನಿಗೆ ಮತ್ತೆ ಕೊಡ್ತಿದ್ದಾರಂದರೆ ಚೀಫ್ ಮಿನಿಸ್ಟರ್ಗೆ ಗೊತ್ತಿಲ್ಲದೇ ಕೊಟ್ಟಿರ್ತಾರೆ. ಇದನ್ನು ಚೀಫ್ ಮಿನಿಸ್ಟರ್ಗೆ ಈ ವಿಷಯದಲ್ಲಿ ಗೊತ್ತಿರುತ್ತೆ. ಈಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ, CID ಇದನ್ನು ನೋಡ್ಕೊಳ್ಳುತ್ತೆ, ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀಲಿ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಏನು ಹಾಗೇ ಇಲ್ವೇನೋ ಅನ್ನೋ ಥರ ಅವರ ವರಸೆ ಇದೆ. ವಿದ್ಯಾರ್ಥಿಗಳು ಕೇಳ್ತಕ್ಕಂಥದ್ದು ಇಷ್ಟೇ, ಸರ್ ಇಲ್ಲಿ ಅನ್ಯಾಯ ನಡೆದಿದೆ, ಈ ಕಂಪನಿಯ ಈ ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದಾನಲ್ಲ ಅವನು ದುಡ್ಡು ತಗೊಂಡು ಬಹಳಷ್ಟು ಜನರನ್ನು ಇದರಲ್ಲಿ ತುಂಬಿಸಿದ್ದಾನೆ. ಈ 6 ಎಕ್ಸಾಮ್ಗಳನ್ನು ಇತ್ತೀಚೆಗೆ ಇದೇ ಕಂಪನಿ ಮಾಡಿರೋದು. ಹಾಗಾಗಿ ನಿಜವಾಗಿ ಯಾರಿಗೆ ಆಗಬೇಕಾಗಿತ್ತೋ ಅವರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸ್ರಿ, ಅದಕ್ಕೆ ಈ ಎಕ್ಸಾಮ್ಗಳನ್ನೆಲ್ಲ ರದ್ದು ಮಾಡಿ ಮತ್ತೊಮ್ಮೆ ಮಾಡಿರಿ ಅಂತ ಕೇಳ್ತಿದ್ದಾರೆ ಅವರು. ಇದನ್ನು ಮಾಡೋಕ್ಕೂ ತಯಾರಿಲ್ಲ. ಈಗ 4 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ 6 ಸ್ಟೂಡೆಂಟ್ಸ್. ಒಮ್ಮಿನೊಮ್ಮೆಲೆ ಇವರು ಬಂದ್ರ ಇಲ್ಲ, ಇದರ ಹಿಂದೆ ಇವರು ಕ್ಯಾಂಡಲ್ ಮಾರ್ಚ್ ಮಾಡಿದ್ದಾರೆ, ಮತ್ತು ಸಾಂಕೇತಿಕವಾಗಿ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಕಿವಿಗೆ ಬಿದ್ದಿಲ್ಲ, ಚೀಫ್ ಮಿನಿಸ್ಟ್ರಿಗೆ ಏನೂ ಆಗಿಲ್ಲ. ಹೀಗಾದರೆ ಹೇಗೆ ಅಂದರೆ ಇದರ ಅರ್ಥ ಬಹುಶಃ ಅರಾಜಕ ತತ್ವಗಳು ಬೀದಿಗೆ ಬಂದು ಸಿಕ್ಕಾಪಟ್ಟೆ ದಂಗೆ ಎಬ್ಬಿಸಿ ಒಂದಷ್ಟು ಮನೆಗಳನ್ನು ಸುಟ್ಟು ಒಂದಷ್ಟು ಶಾಪ್ಗಳನ್ನು ಲೂಟಿ ಮಾಡಿ ಅವಾಗ ಮಾತ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ತಾವ ಅನ್ನೋ ಪ್ರಶ್ನೆ ನಂದು. ನಾನು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ರೀ ಜಾರ್ಖಂಡದಲ್ಲಿ ಏನಾಗಿದೆ ಅಂತ. ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಯಲ್ಲಿ ಆಲ್ರೆಡಿ ಇರುವಂಥವನು 12 ಎಕ್ಸಾಮಿನೇಷನ್ಗಳನ್ನು ಯಾಕೆ ಪಾಸ್ ಮಾಡ್ದ, ಅದು ಮತ್ತೆ ರ್ಯಾಂಕ್ನಲ್ಲಿ. ಇಷ್ಟೇ ತೋರಿಸ್ಲಿಕ್ಕೆ, ನೋಡಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಾನು ನಿಮ್ಮನ್ನು ಪಾಸ್ ಮಾಡಿಸಬಲ್ಲೆ ಅಂತ ತೋರಿಸ್ಲಿಕ್ಕೆ ನೋಡಿ ಇದು ಮಾಡಿರೋದು. ಎಂತೆಂಥ ಜನ ಇರ್ತಾರೆ ರೀ, ನೋಡ್ಬೇಕು ಏನಾಗುತ್ತೆ ಮುಂದೆ ಅಂಥೇಳಿ. ಅಪ್ಡೇಟ್ ಮಾಡ್ತೀನಿ ಮತ್ತೆ. ಜೈ ಹಿಂದ್.